ಮಹತ್ವಾಕಾಂಕ್ಷಿಗಿಂತ ರಿಲೇಟೆಡ್ ವಿತ್ ಮೈ ಸೋಲ್. ನೇತಾಜಿಯವರ ಮರಿ ಮೊಮ್ಮಗಳು ಗ್ರೇಟ್ ಗ್ರ್ಯಾಂಡ್ ಡಾಟರು ಬಂದಿದ್ದಾಗ ಸ್ಪೀಚಲ್ಲಿ ಅದನ್ನೇ ಹೇಳಿದ್ರು. 140 ಕೋಟಿ ಜನರಲ್ಲಿ ಆ ಯೋಚನೆ ಬರಲಿಲ್ಲ INA ಇಂಡಿಯನ್ ವುಮೆನ್ ಆರ್ಮಿ ಬಗ್ಗೆ ಫಿಲ್ಮ್ ಮಾಡಬೇಕು ಅಂತ. ರೂಪಾ ಅಯ್ಯರ್ಕೋ ಓ ಸೋಚ್ ಆಯಾ ಹೇ. ಸೊ ರೂಪಾ ಅಯ್ಯರ್ಗೆ ಬಂತು ಅಂದ್ರೆ ಅವಳ ಜೀವಾತ್ಮ ಇಸ್ ಕನೆಕ್ಟೆಡ್ ವಿತ್ ನೀರಾ ಆರ್ಯ ಸೋಲ್ ಸಮ್ಹೌ. ಅದಕ್ಕೆ ಅವಳು ಇದನ್ನು ಮಾಡೋಕ್ಕೆ ಮುಂದಾಗಿದ್ದಾಳೆ ಅಂದರೆ ಇಟ್ ವಾಸ್ ಎ ಗ್ರೇಟ್ ಕಾಂಪ್ಲಿಮೆಂಟ್. ಪಾಪ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನೇತಾಜಿಯವ್ರ ಟೀಮು ಆ್ಯಂಡ್ ಇಡೀ ದೇಶದಲ್ಲಿ. ಇದು ನೇತಾಜಿಯವರು ತುಂಬ ಪ್ರೀತಿಯಿಂದ ಕಟ್ಟಿದಂಥ ಇಂಡಿಯನ್ ನ್ಯಾಷನಲ್ ಆರ್ಮಿನಲ್ಲಿ ಮಹಿಳಾ ವಿಂಗನ್ನು ಒಂದು ಕಟ್ಟಿದ್ರು. ಅಂದರೆ ಮಹಿಳೆ ಕೂಡ ಕೇಪಬಲ್ ಆಫ್ ಕಮ್ಮಿಂಗ್ ಔಟ್ ಆ್ಯಂಡ್ ಫೈಟಿಂಗ್ ಫಾರ್ ದ ಕಂಟ್ರಿ ಅನ್ನೋದು ನೋಡಿ ಆ ಥಾಟ್ ಹೆಂಗಿತ್ತು ಅಂತ. ಆವಾಗಿನ ಕಾಲದಲ್ಲಿ ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅಂತ ನೇತಾಜಿ ಕೂತ್ಕೊಂಡು ನೋಡಲಿಲ್ಲ. ಆಮೇಲೆ ಹೋಗ್ಬಿಟ್ಟು ಭಾಷಣ ಮಾಡಿ ಸ್ಪೀಚ್ ಕೊಟ್ಬಿಟ್ರೆ ಎಷ್ಟೋ ಕಂಟ್ರಿಗಳಲ್ಲಿ INAನ ಕಟ್ಟಿದ್ರು. ಹೆಂಗೆ ಸಾಧ್ಯ ಆಯಿತು ಒಂದೇ ಲೈಫಲ್ಲಿ ಲೆಕ್ಕ ಹಾಕಿ. ಆಮೇಲೆ ಆ ಪ್ರೈಮ್ ಟೈಮಲ್ಲಿ ಅವ್ರೇನು ಚಿಕ್ಕ ವಯಸ್ಸಿಂದ ಅಂತಲ್ಲ, ಒಂದು ಟೈಮಲ್ಲಿ ಅವ್ರು 1942 ಕಟ್ಟಿದಾಗ್ಲಿಂದನೂ ಹೋಗಿ ಎಲ್ಲ ಕಡೆನೂ ಅವರು ಸ್ಥಾಪಿಸಿ ಎಲ್ಲರೂ ಬನ್ನಿ ಬನ್ನಿ ಅಂದ ತಕ್ಷಣ ಜನಗಳು ಬರೋಕ್ಕೆ ಅವ್ರನ್ನ ನಂಬಿಕೊಂಡ್ರು ಅಂದರೆ ಅವರಲ್ಲಿದ್ದ ಎನರ್ಜಿಯನ್ನು ಲೆಕ್ಕ ಹಾಕಿ. ಇವಾಗ ನಿಮ್ಮನ್ನು ನಾಳೆ ಬಂದ್ಬಿಟ್ಟು ಬನ್ನಿ ದೇಶಕ್ಕೋಸ್ಕರ ಕೆಲಸ ಮಾಡೋಕ್ಕೆ ನಾವೆಲ್ಲ ಬಿಟ್ಟೇನು ಹೋಗಲ್ಲ, ಪಾರ್ಟ್ ಟೈಮ್ ಏನೋ ಒಂದು 3 hours ಕೊಡ್ತೀವಿ ಸರ್ ಅಂತ ಹೇಳ್ತೀವಿ ನಾವು. ಅದು ಎಲ್ಲವನ್ನ ಬಿಟ್ಟು ಇವನ್ ಮಕ್ಕಳಿದ್ದಂಥ ತಾಯಂದ್ರು ಕೂಡ ಮಕ್ಕಳನ್ನ ಬಿಟ್ಬಿಟ್ಟು INAಗೆ ಬಂದರು. ಇವನ್ ಯಾರೋ ಲವ್ ಮಾಡ್ತಿರೋ ಹುಡುಗಿ ಕೂಡ ತನ್ನ ಪ್ರೀತಿನ ಬಿಟ್ಬಿಟ್ಟು INAಗೆ ಬಂದಿರ್ತಾಳೆ, ನನಗೆ ದೇಶ ಫಸ್ಟು ಅಂತ. ಅಂಥದ್ರಲ್ಲಿ ನೀರಾ ಆರ್ಯ ಏನು ಅಂದ್ರೆ ಅಲ್ಲಿ ಕ್ಯಾಪ್ಟನ್ ಆಗಿದ್ಲು. ಅವಳು ತನ್ನ ಗಂಡನ್ನೇ ಸಾಯಿಸ್ತಾಳೆ ನೇತಾಜಿಯವ್ರನ್ನ ಕಾಪಾಡೋದಕ್ಕೋಸ್ಕರ. ಸೊ ಅವಳನ್ನ ಆಮೇಲೆ ಸೆಲ್ಯುಲಾರ್ ಜೈಲ್ಗೆ ಹಾಕಿ ಅವಳಿಗೆ ಟಾರ್ಚರ್ ಮಾಡಿ ಅವಳು ಬ್ರೆಸ್ಟ್ ಕಟ್ ಮಾಡಿ ಅವಳನ್ನ ಬಿಸಾಕ್ತಾರೆ. ಓ ಕಿದರ್ ಹೇ ಅಂದರೆ ಓ ಮೇರೆ ದಿಲ್ ಅವ್ರ ದಿಮಾಕ್ ಮೇ ಅಂದಾಗ ಅಂದರೆ ನೇತಾಜಿ ಅಷ್ಟರಲ್ಲಿ ಕಾಣೆಯಾಗಿದ್ರಲ್ಲ, ಅವ್ರದ್ದು ಇವಾಗಲೂ ನೋಡಿ ಹೇಗೆ ಸತ್ರು ಅನ್ನೋದು ಅದು ಕ್ವಶನ್ ಆಗಿ ಉಳ್ಕೊಳ್ಳುತ್ತೆ. ಅಂದರೆ ಹಿ ವಾಸ್ ಅ ವಂಡರ್ಫುಲ್ ಲೀಡರ್. ದೇಶಕ್ಕೋಸ್ಕರ ಅನ್ಕಂಡೀಷನಲ್ ಆಗಿ ಅವ್ರ ಎಲೆಕ್ಷನ್ಗೆ ನಿಂತಾಗಲೂ ಅವರೇ ಗೆದ್ದಿದ್ದು. ಸೊ ಅಷ್ಟು ಒಳ್ಳೆ ಲೀಡರ್ನ ನಾವು ಕಳ್ಕೊಂಡ್ವಿ. ಬಟ್ ಅವ್ರಿಗೆ ಆ ಥಾಟ್ ಇತ್ತು, ಒಬ್ಬ ಮಹಿಳಾ ಲೀಡರ್ಸ್ ಎಲ್ಲ ಬರಬೇಕು ಅಂತ ರಾಣಿ ಝಾನ್ಸಿ ರೆಜಿಮೆಂಟ್ ಅಂತ ಕಟ್ಟಿದ್ರು. ಆಮೇಲೆ ಅವರು ಪ್ರತಿಯೊಬ್ಬರಿಗೂ ರಾಣಿ ಅಂತಲೇ ಕರೆಯೋರು. ನಿಜವಾಗ್ಲೂ ನಮ್ಮ ತಂದೆ ತಾಯಂದ್ರೂ ರಾಣಿ ಅಂತ ನಮ್ಮನ್ನು ಕರೀತಾರಲ್ವ. ಝಾನ್ಸಿ ರೆಜಿಮೆಂಟಲ್ಲಿ ಹಿ ಯೂಸ್ ಟು ಕಾಲ್ ಎವ್ರಿ ಒನ್ ರಾಣಿ ಟು ಮೋಟಿವೇಟ್ ದೆಮ್. ನೀನು ಒಬ್ಬ ರಾಣಿಗಿಂತ ನೀನೇನು ಕಮ್ಮಿಲ್ಲ, ಯು ಗೆಟ್ ಅಪ್ ಆ್ಯಂಡ್ ವರ್ಕ್ ಅಂತ. ಆ ಮೋಟಿವೇಶನ್ನು ನಿಜವಾಗ್ಲೂ ನಮ್ಮ ಯಾವ ಲೀಡರ್ಸೂ ಹೆಣ್ಮಕ್ಳನ್ನ ಕರೆದು ಕೊಡ್ತಾ ಇಲ್ಲ. ಸೊ ಅದಕ್ಕೆ ಈ ಕಥೆನ ನಾನು ತಿರ್ಗಾ ನನ್ನ ನೆಕ್ಸ್ಟ್ ಜನ್ರೇಷನ್ ಹೆಣ್ಮಕ್ಳು ದೇ ಫೀಲ್ ದಟ್ ನಮ್ಗೆ ಯಾರೂ ಬೆಲೆ ಕೊಟ್ಟಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಅದು ಕೊಟ್ಟಿಲ್ಲ. ನೀರಾ ಆರ್ಯಾಗಿ ಯಾವ ಫೆಸಿಲಿಟೀಸು ಕೊಟ್ಟಿಲ್ಲ. ಅವಳು ದೇಹನೇ ಹಂಗೆ ಕಿತ್ತಾಕಿದ್ರೂ ಅವಳು ಬದುಕಿದ್ಲು. ಅವಳು ಹೈದ್ರಾಬಾದಲ್ಲಿ ವಯಸ್ಸಾದ ಅಜ್ಜಿ ಆದಾಗಲೂ ಹೂ ಮಾರ್ಕೊಂಡಿದ್ದು ಸತ್ಲು. ಸೊ ಅವಳು ಇಂಡಿಪೆಂಡೆಂಟಾಗಿ ಬದುಕಿದಂಥ ವ್ಯಕ್ತಿ. ಈ ಥರ ಈಗೆಲ್ಲ ಚಿಕ್ಕ ಮಕ್ಳಿಗೆ ಏನೋ ಒಂದು ಕಿಂಚಿತ್ತಾಗೋದ್ರೂ ಆತ್ಮಹತ್ಯೆ ಮಾಡ್ಕೋತಾರೆ, ನನ್ನ ಜೀವನನೇ ಮುಳುಗೋಯ್ತು ಅಂದ್ಕೋತಾರೆ, ಇಲ್ಲಾಂದರೆ ಡ್ರಗ್ ಅಡಿಕ್ಟ್ಗಳಾಗ್ತಾರೆ, ಇಲ್ಲಾಂದರೆ ಎಲ್ಲೋ ಹೋಗ್ಬಿಟ್ಟು ಆಶ್ರಮದಲ್ಲಿ ಸೇರ್ಕೋತೀವಿ ಅಂದ್ಬಿಟ್ಟು ಪ್ರೈಮ್ ಟೈಮಲ್ಲೇ ವೇಸ್ಟ್ ಮಾಡ್ಕೊತಾರೆ ಟೈಮ್ನ. ಆಶ್ರಮ ಸೇರೋದು ತಪ್ಪು ಅಂತಲ್ಲ, ನೀನು ಯಾವ ಆಶ್ರಮಕ್ಕೆ ಹೋಗ್ತೀಯಾ ಅನ್ನೋದು ಇಂಪಾರ್ಟೆಂಟು. ಕೆಲವು ಆಶ್ರಮಗಳಲ್ಲಿ ಏನು ಗೊತ್ತಾ, ನೀನು ಕುಡಿಬೋದು, ಸಿಗರೇಟ್ ಸೇದ್ಬೋದು, ಡ್ರಗ್ಸ್ ತೊಗೋಬೋದು, ನೀ ಎಲ್ಲವನ್ನು ಮರ್ತೋಗು ಅದೇ ಇಲ್ಲ ಅಂತ ರಾಂಗ್ ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಯಾವ ಆಶ್ರಮವನ್ನು ನೀನು ಚೂಸ್ ಮಾಡ್ಕೊಳ್ತೀಯ ಅನ್ನೋದು ಕೂಡ ಮುಖ್ಯ. ಸೊ ಇದು ನೆಕ್ಸ್ಟ್ ಜನ್ರೇಷನ್ ಎಗೈನ್ ಹೆಣ್ಮಕ್ಳಿಗೆ ಮತ್ತು ಯೂತ್ಗೆ ಎಸ್ಪೆಷಲಿ ಹೇಳೋ ಅಂಥದ್ದೇನಾದ್ರು ನಿಮ್ಮ ಹತ್ರ ಟೈಮ್ ಬಹಳಷ್ಟಿದೆ. ಸೊ ನೀರಾ ಆರ್ಯ ಚಿತ್ರ ಅಂದರೆ ಇಂಡಿಯನ್ ವುಮೆನ್ ಆರ್ಮಿ ಬಗ್ಗೆನೇ ಸ್ಟೋರಿ ಆಫ್ ನೀರಾ ಆರ್ಯ ಅಂತಿರ್ತೀವಿ, ಝಾನ್ಸಿ ರೆಜಿಮೆಂಟ್ದು. ಸೊ ಇಡೀ ಭಾರತದ ಎಲ್ಲ ಹೆಣ್ಮಕ್ಳು ದೇ ಆರ್ ರಾಣೀಸ್, ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್ ಅಂತ.